ದೇವ್ರ ಪ್ರಸಾದ ದೇವ್ರ ಪ್ರಸಾದ ದೇವ್ರ ಪ್ರಸಾದ ಅವ್ರೇಕಾಳ್ ಸರ್ ಮುದ್ದೆ ಅವ್ರೇಕಾಳ್ ಸರ್ ಮುದ್ದೆ ದೇವ್ರ ಪ್ರಸಾದ ದೇವ್ರ ಪ್ರಸಾದ ದೇವ್ರ ಪ್ರಸಾದ ಬಿಸಿ ಊಟ ಬಿಸಿ ಊಟ ಬಿಸಿ ಊಟ ಅವ್ರೇಕಾಳ್ ಸರ್ ಮುದ್ದೆ ಅವ್ರೇಕಾಳ್ ಸರ್ ಮುದ್ದೆ. ಸರ್ಜಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಅನ್ನದಾನ ಸೇವಾ ಟ್ರಸ್ಟ್ ವತಿಯಿಂದ ಇತಿಹಾಸ ಪ್ರಸಿದ್ಧ ಮಾಲೂರು ತಾಲೂಕಿನ ಶ್ರೀ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ 3 ದಿನಗಳ ಕಾಲ ಅನ್ನ ಸಂತರ್ಪಣೆ ಛತ್ರಗಳನ್ನು ನಿರ್ಮಿಸಿ ರಾಗಿ ಮುದ್ದೆ ಮತ್ತು ಕಾಳು ಸಾರನ್ನು ಭಕ್ತಾದಿಗಳಿಗೆ ಅನ್ನದಾಸೋಹ ನಡೆಸಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ನಿವೃತ್ತ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಜಿ ಮುನಿಯಪ್ಪರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಸರ್ಜಾಪುರ ನವೀನ್ ಜುನ್ನು, ಮುತನಾಳೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಾಗರಾಜಪ್ಪ, ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಅನ್ನದಾನ ಸೇವಾ ಟ್ರಸ್ಟ್ ಮುಖಂಡರಾದ ಹೇಮಂತ್, ಅಶ್ವಥ್ ಕುಮಾರ್, ಎಸ್ಎಂ ಪ್ರವೀಣ್ ಕುಮಾರ್, ಶಿವಕುಮಾರ್, ಪರಮೇಶ್, ಶ್ರೀನಿವಾಸ್, ಜಗದೀಶ್, ನವೀನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಅನ್ನದಾನ ಸಮಿತಿ ವತಿಯಿಂದ ಸುಮಾರು 36 ವರ್ಷಗಳ ಕಾಲದಿಂದ ಈ ಒಂದು ಕಾರ್ಯಕ್ರಮವನ್ನು ಸರ್ಜಾಪುರದ ಕಲ್ಯಾಣ ಕೋದಂಡರಾಮ ಸ್ವಾಮಿ ಜಾತ್ರೆಯಲ್ಲಿ ಹಾಗೂ ಶ್ರಾವಣ ಮಾಸದ ಕಡೆಯ ಶನಿವಾರ ಹಾಗೂ ಚಿಕ್ಕ ತಿರುಪತಿಯಲ್ಲಿ 3 ದಿವಸ ಜಾತ್ರೆ ಸಂದರ್ಭದಲ್ಲಿ ನಾವು ಅನ್ನದಾನ ಕಾರ್ಯಕ್ರಮವನ್ನು ಸಾರ್ವಜನಿಕರ ಸಹಯೋಗದೊಂದಿಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತನು ಮನು ಧನ ಸಹಾಯ ನೀಡತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ನನ್ನ ಮಿತ್ರರಿಗೂ ಮತ್ತು ಈ ಒಂದು ಅನ್ನದಾನ ಕಾರ್ಯಕ್ರಮದಲ್ಲಿ ಇಲ್ಲಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಕ್ಕಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ಈ ಪರಮಾತ್ಮ ಪ್ರಸನ್ನ ವೆಂಕಟರಮಣ ಸ್ವಾಮಿ ಎಲ್ಲ ಆರೋಗ್ಯ ಸಕಲ ಸೌಭಾಗ್ಯಗಳು ಸಂಪತ್ತುಗಳು ಎಲ್ಲ ನೀಡಿ ಎಲ್ಲರೂ ಕಾಪಾಡಲಿ ಅಂತ ಕೋಳ್ಕೊತಾ ಇದ್ದೀನಿ. ಮತ್ತು ಈ ಒಂದು ಪವಿತ್ರವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ನೆರವೇರಿಸೋದಕ್ಕೆ ಎಲ್ಲ ರೀತಿಯಲ್ಲಿ ನೇರವಾಗಿ ಪರೋಕ್ಷವಾಗಿ ಧನ ಸಹಾಯ ತನು ಮನ ಧನ ನೀಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಪರಮಾತ್ಮ ಕಾಪಾಡಲಿ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಅನ್ನದಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ನಾವು ಪ್ರತಿ ವರ್ಷನೂ ಕೂಡ ಈ ವರ್ಷದಲ್ಲಿ ಇದೇ ರೀತಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಸಾಂಬಾರ್ ಪದಾರ್ಥಗಳು ನೋಡಿ, ಸಾಂಬಾರು ಇದೇ ರೀತಿಯಲ್ಲಿ ನಾವು ಮಾಡ್ತೀವಿ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಮತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಾಯಸ್ತ ನೀಡಿರ್ತಾರೆ. ನೋಡಿ ಇಲ್ಲಿ ಸಾಂಬಾರು ನೋಡಿ ಇಷ್ಟು ಚೆನ್ನಾಗಿ ಮಾಡ್ತೀವಿ ನಾವು. ಇಲ್ಲಿ ಎಲ್ಲ ಭಟ್ರಗಳನ್ನ ಕರೆಸಿ ಮತ್ತು ನೋಡಿ ನಾವು ಸೌದೆ ವರ್ಷನೂ 2 ಟ್ರ್ಯಾಕ್ಟರ್ ಸೌದೆ ಬರ್ತದೆ. ಮತ್ತು ರೇಷನ್ನು ಇಷ್ಟೊಂದು ರೇಷನ್ ಬರ್ತದೆ. ಮತ್ತು ತರಕಾರಿಗಳು ಈ ತರಕಾರಿಗಳನ್ನು ರೈತರು ತಾವು ಬೆಳೆದು ಈ ಒಂದು ಕಾರ್ಯಕ್ರಮಕ್ಕೆ ತಂದಾಕ್ತಾರೆ. ಮತ್ತು ನೋಡಿ ಈ ಕಾರ್ಯಕ್ರಮದಲ್ಲಿ ತರಕಾರಿಗಳು ರಾತ್ರಿಯಿಂದ ಸುಮಾರು 10 ಮೂಟೆ ಅಷ್ಟು ತರಕಾರಿ ಕೊಯ್ದಾಕಿದ್ದೀವಿ. ಇನ್ನಿಷ್ಟು ಇದೆ. ಇನ್ನು 2 ದಿವಸಗಳ ಕಾರ್ಯಕ್ರಮದಲ್ಲಿ ಈ ಒಂದು ಎಲ್ಲ ತರಕಾರಿಗಳನ್ನು ರೈತರು ತಂದು ಕೊಟ್ಟಿರ್ತಾರೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ನೀಡತಕ್ಕಂಥ ಪ್ರಸನ್ನ ವೆಂಕಟರಮಣ ಸ್ವಾಮಿ ಅನ್ನದಾನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯಸ್ತ ನೀಡಿರ್ತಾರೆ. ಗೋವಿಂದ 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 ಗೋವಿಂದ. ಇಲ್ಲ 3 ದಿನಗಳ ಕಾಲ ಈ ಮಹಿಳಾ ಮಣಿಗಳು ರಾತ್ರಿ ಹಗಲನ್ನದೇ ಇಲ್ಲಿ ತರಕಾರಿ ಕೊಯ್ಯೋದ್ರಿಂದ ಹಿಡಿದು ಮುದ್ದೆ ತೊಳಸೋ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಮತ್ತು ನಾವು ದಿವಸಕ್ಕೆ ಇಂಥ ಪಾತ್ರೆಗಳು 4-5 ಪಾತ್ರೆಗಳು ಮುದ್ದೆ ರೆಡಿ ಮಾಡ್ತೀವಿ. ಇದು ಪ್ರಸಾದ ರೂಪದಲ್ಲಿ 1000 ತಿಂತಾರೆ. ಮತ್ತು ರಾತ್ರಿ ಹಗಲು ಪಾಪ ಹೆಣ್ಣು ಮಕ್ಕಳು ರಾತ್ರಿ ಹಗಲು ಈ ತರಕಾರಿ ಕುಯ್ಯೋದು, ಆಲೂಗಡ್ಡೆ ಕುಯ್ಯೋದು, ಕುಂಬಳಕಾಯಿ ಕುಯ್ಯೋದು ಮತ್ತು ಈ ಮುದ್ದೆ ಕಟ್ಟುವಂತ ಕೆಲಸ ಮಾಡೋದು. 15 ದಿವಸಗಳ ಕಾಲದಿಂದ ಅವರೆಕಾಳು ಆಯೋದು, ಉಡ್ಲಿಕಾಳು ಆಯೋದು ಮತ್ತು ಸಾಂಬಾರ್ ಪದಾರ್ಥದ ಎಲ್ಲಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಮಿಷಿನ್ಗೆ ಹಾಕ್ಸ್ಕೊಂಡ್ಬಂದು ಇಲ್ಲಿ ಕಾರ್ಯಕ್ರಮವನ್ನು
ನೆರವೇರಿಸ್ತಾ ಇದ್ದಾರೆ. ಇವ್ರಿಗೂ ಪರಮಾತ್ಮ ಎಲ್ಲಾ ಆರೋಗ್ಯಗಳು ಸಕಲ ಸೌಭಾಗ್ಯಗಳು ಕೊಟ್ಟು ಕಾಪಾಡಲಿ ಅಂತ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ನಮಸ್ತೆ, ನನ್ನ ಹೆಸರು ಅಶ್ವಥ್ ಅಂತ ಹೇಳ್ಬಿಟ್ಟು 30 ವರ್ಷದಿಂದ ಅನುದಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವರು. ನಾನು ಒಂದು 10 ವರ್ಷದಿಂದ ಇವ್ರ ಜೊತೆನಲ್ಲಿ ಕೈಗೂಡಿಸಿದ್ದೀನಿ. ಸುಮಾರು ಒಂದು 10 ಊರಲ್ಲಿ ರೇಷನ್ ಎತ್ತೀವಿ. ಭತ್ತೆ ಅಂದ್ರೆ ರೈತರು ಬೆಳೆದಿರೋ ಬೆಳೆ, ತರಕಾರಿ, ಆಮೇಲೆ ಕಾಳು, ಉರುಳಿ, ಅಕ್ಕಿ, ದವಸ ಧಾನ್ಯಗಳೆಲ್ಲ 15 ದಿವಸಕ್ಕೆ ಮುಂಚೆ ಎಲ್ಲ ಊರಲ್ಲೂ ಹೋಗಿ, ಹಳ್ಳಿಗಳಲ್ಲಿ ಹೋಗಿ ಮನೆ ಮನೆ ರೇಷನ್ ಕೇಳಿ ಅವ್ರು ಏನ್ ಕೊಡ್ತಾರೋ ಅವ್ರ ಪ್ರೀತಿಯಿಂದ ತಗೊಂಡು, ಮಿಕ್ಕಿತ್ ನಾವ್ ಏನ್ ಸಾಲಲ್ವೋ ಅದನ್ನೆಲ್ಲ ನಾವು ರೇಷನ್ ಅಂಗಡಿಗಳನ್ನೆಲ್ಲ ತಗೊಂಡು ಒಂದು 3 ದಿನಕ್ಕೆ ಮುಂಚೆ ಬಂದಿಲ್ಲಿ ಚಪ್ರ ಗಿಪ್ರ ಎಲ್ಲ ಹಾಕಿ ಒಂದ್ ಹತ್ರ ಎಲ್ಲ ಒಟ್ಟುಗೂಡಿಸಿ, ಎಲೆಗಳೆಲ್ಲ ಕೊಯ್ಸಿ, ತರಕಾರಿಗಳೆಲ್ಲ ಒಟ್ಟುಗೂಡಿಸಿ ಇಡೀ ದಿನ ರಾತ್ರಿ 4 ದಿನ ಅನುದಾನ ಕಾರ್ಯಕ್ರಮ ನಡೀತಿದೆ ಇಲ್ಲಿ. ಇವತ್ತು ಜಾತ್ರೆ ದಿನ ಸ್ಟಾರ್ಟ್ ಆದ್ರೆ ನಾಳೆ ಬಿಡು ದಿನ, ನಾಳೆ ಪಲ್ಲಕ್ಕಿಗಳು ನೈಟು 3 ದಿನನೂ ಕಾಳು ಸಾರು ಮುದ್ದೆ ಇರ್ತೈತೆ. ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ಮಾಲೂರು ತಾಲೂಕು ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ನಾವು ಬಂದ್ವಿ. ಇಲ್ಲಿ ಅಪರೂಪಕ್ಕೆ ನಮ್ಮ ಸ್ನೇಹಿತರು ಸಿಕ್ಕಿದ್ರು. ಮುನಿಯಪ್ಪ ಅಂತ ಇವರು. ನಿಜವಾಗ್ಲೂ ಇವರ ಸೇವೆ ಶ್ಲಾಘನೀಯ. ಯಾಕೆಂತ ಹೇಳಿದ್ರೆ ಸುಮಾರು ನಾನು ಕಂಡಾಗೆ 30 ವರ್ಷಗಳ ಕಾಲ ಈ ಅನ್ನದಾನವನ್ನ, ಈ ಚಿಕ್ಕ ಜಾತ್ರೆಯಲ್ಲಿ ಅನ್ನದಾನವನ್ನು ಮಾಡ್ಕೊಂಡ್ ಬರ್ತಿದ್ದಾರೆ. ಇವರು ಸರ್ಕಾರಿ ಉದ್ಯೋಗಿ ಕೂಡ, ಪಶುವೈದ್ಯ ಇಲಾಖೆಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಮತ್ತೆ ಇವರು ಸುಮಾರು ವರ್ಷಗಳ ಕಾಲ ಶಬರಿಮಲೆ ಕೂಡ ಜನಗಳನ್ನ ಕರ್ಕೊಂಡು ಹೋಗ್ತಾರೆ. ಊಟದ ವ್ಯವಸ್ಥೆ ಅಲ್ಲಿ ಬಂದಿರತಕ್ಕಂತ ಜನಕ್ಕೆ ಸರ್ಜಾಪುರದಲ್ಲಿ, ಯಾರು ಕಾಲ್ನಡಿಗೆಯಲ್ಲಿ ಬಂದಿರತಕ್ಕಂತ ಜನಕ್ಕೆ ಸರ್ಜಾಪುರದಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡ್ತಿದ್ದಾರೆ. ಈ ಕಾಲದ ಅನ್ನದಾತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಿಜವಾಗ್ಲೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ, ಇವರಿಗೆ ಆರೋಗ್ಯ ಕೊಡ್ಲಿ, ಐಶ್ವರ್ಯಕ್ಕಿಂತ ಆರೋಗ್ಯ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ವೆಂಕಟರಮಣ ಸ್ವಾಮಿಯ, ಪ್ರಸನ್ನ ವೆಂಕಟರಮಣ ಸ್ವಾಮಿಯಲ್ಲಿ ನಾನು ಮತ್ತೊಮ್ಮೆ ಕಳಕಳೆಯನ್ನ ನಾನು ಆ ದೇವರ ಪಾದಗಳಿಗೆ ನಮಸ್ಕರಿಸ್ತಾ, ನಮ್ಮ ಮುನಿಯಪ್ಪಣ್ಣವರಿಗೆ ಆಯುರಾರೋಗ್ಯ ಐಶ್ವರ್ಯ ಆರೋಗ್ಯ ಕೊಡ್ಲಿ,
ಇಲ್ಲಿ ಬಂದಿರತಕ್ಕಂತ ಎಲ್ಲ ಜನಕ್ಕೆ ಆರೋಗ್ಯ ಕೊಡ್ಲಿ, ಈ ವರ್ಷ ಒಳ್ಳೆ ಮಳೆ ಬೆಳೆ ಚೆನ್ನಾಗಾಗ್ಲಿ, ರೈತರು ಖುಷಿಯಾಗಿರ್ಲಿ. ಮುಂದಿನ ವರ್ಷ ಇದೇ ರೀತಿ ಇನ್ನು ಹೆಚ್ಚಿಗೆ ನಮ್ಮ ಸ್ನೇಹಿತರು ಊಟದ ವ್ಯವಸ್ಥೆ ಬಂದಿರತಕ್ಕಂತ ಜನಕ್ಕೆ 3 ದಿನಗಳ ಕಾಲ ಸತತವಾಗಿ ಊಟದ ವ್ಯವಸ್ಥೆ ಮಾಡ್ತಾರೆ. ಇನ್ನು ಅವರಿಗೆ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ, ನಾನು ರಾಮು ಅಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಕಲ್ಕುಂಟೆ ಅಗ್ರಹಾರ.